ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರ ನೆರೆದವರಾರಯ್ಯ. ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರ ನೆರೆದವರಾರಯ್ಯ. ಮರುಗ ಮಲ್ಲಿಗೆ ಪಚ್ಚೆ ಮುಡಿವಾಳಕ್ಕೆ ಹೋಗರ ದುದಕವ ನೆರೆದವರಾರಯ್ಯ. ಪರಿಮಳ ದುದಕವ ನೆರೆದವರಾರಯ್ಯ. ಕಳವೆ ರಾಜಾನ್ನ ಶಾಲ್ಯಾನ್ನಕ್ಕೆ ಹೋಗರ ದುದಕವ ನೆರೆದವರಾರಯ್ಯ. ಇಂತಿ ನೆಲವು ಒಂದೇ, ಜಲವು ಒಂದೇ, ಆಕಾಶವೂ ಒಂದೇ. ಒಂದೇ ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾಗಿ ಹಾಂಗೆ ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯನು ಹಲವು ಜಗಂಗಳ ಕೂಡಿಕೊಂಡಿದ್ದಡೇನು ತನ್ನ ಪರಿ ಬೇರೆ. ಇದು ಮಹಾದೇವ್ಯಕ್ಕನವರ ಒಂದು ಅಪರೂಪವಾದ ವಚನ. ವಚನ ಸಾಹಿತ್ಯದಲ್ಲಿ ಅನೇಕ ಜನ ಭೌತ ವಿಜ್ಞಾನ, ರಸಾಯನ ವಿಜ್ಞಾನದ ಕೆಲವು ನಿಲುವುಗಳಿರ್ತಕ್ಕಂಥದ್ದನ್ನು ಗುರುತಿಸಿದ್ದಾರೆ. ಇನ್ನು ಕೆಲವರು ಗಣಿತ ಅದನ್ನು ಗುರುತಿಸಿದ್ದಾರೆ. ವಚನಗಳನ್ನು ಬೇರೆ ಬೇರೆ ಮುಖಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಕ್ಕಂಥದ್ದು ಸುಮಾರು ಒಂದು 15-20 ವರ್ಷಗಳಿಂದ ನಡೀತಾ ಇದೆ ಅಂದ್ಕೊಂಡಿದ್ವಿ. ಆದರೆ ಇದು ಬಹಳ ಹಳೆಯ ಚಿಂತನೆ. ಸುಮಾರು ಒಂದು 60-70 ವರ್ಷದ ಹಿಂದಿನ ಲೇಖನ ಓದಿದರೂ ಕೂಡ ವಚನಗಳಲ್ಲಿ ಕೆಲವರು ವಿಜ್ಞಾನವನ್ನು ಗುರುತಿಸಿದ್ದಾರೆ. ಈ ವಚನದಲ್ಲಿ ಕೂಡ ವಿಜ್ಞಾನ ಇದೆ, ಅಡಕವಾಗಿದೆ. ಅದು ಬರೀ ವಿಜ್ಞಾನ ಅಲ್ಲ, ಅಧ್ಯಾತ್ಮ ವಿಜ್ಞಾನ ಮತ್ತು ಇನ್ನೂ ವಿಜ್ಞಾನದ ಕೈಗೆ ಸಿಗಲಾರದಂತಹ ತತ್ವವನ್ನು ಮಹಾದೇವ್ಯಕ್ಕ ಅವತ್ತು ಆತ್ಮಜ್ಞಾನದಿಂದ, ಅನುಭವದಿಂದ ಹೇಳಿದ್ದಾರೆ. ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರ ನೆರೆದವರಾರಯ್ಯ. ಈಳೆ ಅಂದರೆ ಪ್ರಾಯಶಃ ಅದು ಹೆರಳಿ ಹಣ್ಣು ಅಂತಾರಲ್ಲ, ಅದಿರ್ಬೋದು ಅಂತ ಅಂದ್ಕೊಳ್ತೀನಿ. ಅದು ನಿಂಬೆಹಣ್ಣಿನ ಜಾತಿಗೆ ಸೇರಿದಂಥದ್ದು. ಆದರೆ ನಿಂಬೆಹಣ್ಣಿನ ರಸ ಥರ ಇರಲ್ಲ, ಅದು ಕಂಚಿಕಾಯಿ ಅಂತೀರಿ ಈ ಕಡೆ ಎಲ್ಲ. ನಿಂಬೆಹಣ್ಣಿನ ದಪ್ಪ ಇರುತ್ತೆ, ಅದರದ್ದು ತೊಗಟೆ ಕೂಡ ಬಹಳ ದಪ್ಪ, ತುಂಬ ರುಚಿ, ಮಧುರ ರುಚಿ ಜಾಸ್ತಿ. ನಿಂಬೆಹಣ್ಣಲ್ಲಿ ಹುಳಿ ಜಾಸ್ತಿ ಇದ್ದರೆ ಹೆರಳೆಕಾಯಿಯಲ್ಲಿ ಅಥವಾ ಇಳೆ ಹಣ್ಣು ಅಂತ ಇಟ್ಕೊಳ್ಳೋಣ, ಅದು ಕಂಚಿಕಾಯಿಯಲ್ಲಿ ಹುಳಿ ಮಿಶ್ರಿತ ಮಧುರ ಅಂದರೆ ಸಿಹಿ ಇರುತ್ತೆ. ಇನ್ನು ಈಳೆ ನಿಂಬೆ ಅಂತೂ ನಿಮಗೆಲ್ಲ ಗೊತ್ತಿದ್ದೇ ಇದೆ. ಮಾದಲ, ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರ ನೆರೆದವರಾರಯ್ಯ. ಮಾದಲ ಹಣ್ಣು ಅದು ಇದೆ ಅಂತ ಹೇಳ್ತಾರೆ, ಆದರೆ ತುಂಬ ಕಡಿಮೆ ಆಗಿದೆ. ನಾವಂತೂ ನೋಡಿಲ್ಲ. ನಾನು ರೇಡಿಯೋದಲ್ಲಿ ಕೇಳಿದ್ದೆ ಮಾದಲ ಹಣ್ಣು ಅಂತ ಹಿಂದೆ ಇತ್ತಂತೆ. ಬರ್ತಾ ಬರ್ತಾ ಅದರ ಸಂತಾನ ಕ್ಷೀಣಿಸಿದೆ, ಯಾಕೋ ಗೊತ್ತಿಲ್ಲ. ಪ್ರಾಯಶಃ ಅದು ಹುಳಿ ಹಣ್ಣಿನ ಜಾತಿಗೆ ಸೇರುತ್ತೆ, ಚಕ್ಕೋತ ಈ ಥರ ರುಚಿ ಇರ್ಬೋದು ಅಂತ ಅಂದ್ಕೊಳ್ಳೋಣ. ಆದರೆ ಅದರ ರಚನೆ, ಮಾದಲ ಹಣ್ಣಿನ ರಚನೆ ಹೇಗಿತ್ತಪ್ಪ ಅಂತಂದರೆ, ಈ ತೆಂಗಿನಕಾಯಿನ ಹೊಡೆದ್ಬಿಟ್ಟು ಸುಲಿದ್ಬಿಟ್ಟು ಈ ಜುಟ್ಟು ಬಿಡ್ತಾರಲ್ಲ ಮೇಲಕ್ಕೆ, ಆ ಥರ ಇರ್ತಿತ್ತಂಥದ್ದು. ಹಿಂದೆ ದೇವರಿಗೆ ಮಾದಲ ಹಣ್ಣನ್ನೇ ಅರ್ಪಣೆ ಮಾಡ್ತಾ ಇದ್ರಂತೆ. ಅದರ ಸೂಚಕವಾಗಿ ತೆಂಗನ್ನ ಹೊಡೆಯೋದು ಶುರುವಾದ್ಮೇಲೆ ಆ ಮಾದಲ ಹಣ್ಣಿಗೆ ಹೆಂಗೆ ಜುಟ್ಟಿತ್ತಲ್ಲ, ಹಂಗೆ ತೆಂಗಿಗೂ ಜುಟ್ಟಿ ಬಿಡುವಂತಹ ಸಂಪ್ರದಾಯ ಮೂಡಿ ಬಂತು ಭಾರತ ದೇಶದಲ್ಲಿ ಅಂತ ತಿಳ್ಕೊಂಡು. ಅಂದರೆ ಈ ಮಾದಲ ಹಣ್ಣು ಅನ್ನುವಂಥದ್ದು ಒಂದು ಹುಳಿ ಜಾತಿಗೆ ಸೇರಿದ ಹಣ್ಣು. ಇವುಗಳಿಗೆ ಹುಳಿ ನೀರ ನೆರೆದವರು ಯಾರು? ಮಹಾದೇವಕ್ಕನ ಪ್ರಶ್ನೆ. ಯಾಕಂದರೆ ನೀರನ್ನು ಕುಡಿದು ನೋಡಿದ್ರೆ ಅದು ಹುಳಿನೂ ಅಲ್ಲ, ಸಿಹಿನೂ ಅಲ್ಲ, ಕಹಿನೂ ಅಲ್ಲ, ಖಾರನೂ ಅಲ್ಲ, ಉಪ್ಪು ಅಲ್ಲ. ಆದರೆ ಅದೇ ನೀರನ್ನು ಬಳಸಿಕೊಂಡು, ಮಣ್ಣನ್ನು ಬಳಸಿಕೊಂಡು ಬೆಳೆದಂತಹ ಹಣ್ಣುಗಳಿಗೆ ತಮ್ಮದೇ ಆದಂತಹ ರುಚಿ ಬಂದಿರುತ್ತೆ. ಅದಕ್ಕೆ ಮಹಾದೇವಕ್ಕೆ ಹೇಳೋದು, ಯಾರಪ್ಪ ಇವಕ್ಕೆಲ್ಲ ಹುಳಿ ನೀರನ್ನು ಎರೆದವರು ಯಾರು?
ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರ ನೆರೆದವರಾರಯ್ಯ. ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರ ನೆರೆದವರಾರಯ್ಯ. ಇದಂತೂ ಗೊತ್ತಿದೆ ನಿಮಗೆ. ಕಬ್ಬು ಸಿಹಿ, ಕಬ್ಬು ಬಾಳೆಹಣ್ಣು ಸಿಹಿ ವರ್ಗಕ್ಕೆ ಸೇರಿದ್ದು. ಕಬ್ಬು ಬಾಳೆ, ಹಲಸು, ಹಲಸಿನ ಹಣ್ಣಂತೂ ಪಕ್ಕ ಸಿಹಿ. ನಾರಿವಾಳ ಅಂದರೆ ತೆಂಗು, ಎಳನೀರು. ಆ ನಾರಿವಾಳಕ್ಕೆ ಸಿಹಿ ನೀರನ್ನು ಯಾರು ಹಾಕಿದ್ರಪ್ಪ? ಎಂತಹ ಸಿಹಿ ಇರುತ್ತೆ ನೋಡಿ. ಒಂದೇ ಪಕ್ಕದಲ್ಲೇ ಮಾವಿಂದಿರಲಿ, ಅದರ ಪಕ್ಕದಲ್ಲೇ ಹಲಸಿಂದಿರಲಿ. ಹಲಸಿಗೆ ಸಿಹಿ ಬಂದಿರುತ್ತೆ, ಮಾವಿಗೆ ಹುಳಿ ಬಂದಿರುತ್ತೆ, ನಿಂಬೆಹಣ್ಣಿನ ರುಚಿ ಬಂದಿರುತ್ತೆ. ಯಾರಪ್ಪ ಇದನ್ನು ಮಾಡಿದವರು ಅಂತ ಮಹಾದೇವಕ್ಕನ ಪ್ರಶ್ನೆ. ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರನ್ನು ನೆರೆದವರಾರಯ್ಯ. ಕಳವೆ ರಾಜಾನ್ನ ಶಾಲ್ಯಾನ್ನಕ್ಕೆ ಓಗರದುದಕವನ್ನು ನೆರೆದವರಾರಯ್ಯ. ಕಳವೆ ಭತ್ತ, ಅಥವಾ ಭತ್ತದಲ್ಲಿ ಒಂದು ಜಾತಿ, ಸಾವಿರಾರು ಜಾತಿ ಇದ್ದು ಭತ್ತದಲ್ಲಿ ಈಗಲೂ ಇದ್ದಾವೆ. ಈಗಲೂ 1700 ಜಾತಿ ಭತ್ತಗಳಿದ್ದಾವೆ, ಉಳ್ಕೊಂಡಿದ್ದಾವೆ ಅಂತ ಹೇಳ್ತಾರೆ. ಸುಮಾರು 5,000 ಅಂತಾರೆ, 10,000 ಅಂತಾರೆ. ಸಾವಿರಾರು ಜಾತಿಯ ಭತ್ತಗಳಿದ್ದು ಅಂತಹ ಭತ್ತಕ್ಕೆ ರುಚಿ ಇದೆ. ಓಗರ ಅಂದರೆ ರುಚಿ ಮತ್ತು ಪರಿಮಳ ಎರಡೂ ಇದೆ. ಅನ್ನ ಇಷ್ಟಪಡದೇ ಇರ್ತಕ್ಕಂಥವ್ರು ಯಾರಿದ್ದಾರೆ ಜಗತ್ತಿನಲ್ಲಿ? ಎಲ್ಲರಿಗೂ ಅನ್ನ ಇಷ್ಟ. ಕಳವೆ ರಾಜಾನ್ನ ಅನ್ನೋದು ಅದು ಒಂದು ಭತ್ತದ ತಳಿ. ಶಾಲ್ಯಾನ್ನ, ಶಾಲಿ ಭತ್ತ ಅಂತಲೇ ಅಂತಾರೆ, ಅದು ಜಾತಿ ಇರ್ಬೋದು. ಶಾಲ್ಯಾನ್ನಕ್ಕೆ ಓಗರದುದಕವನ್ನು ಎರೆದವರಾರಯ್ಯ. ಅದಕ್ಕೆ ರುಚಿಯಾದ ಸಿಹಿಯಾದ ಉದಕವನ್ನು, ನೀರನ್ನು ಯಾರು ಎರೆದ್ರು? ಮುಂದೆ ಹೇಳ್ತಾರೆ, ಮರುಗ ಮಲ್ಲಿಗೆ ಪಚ್ಚೆ ಮುಡಿವಾಳಕ್ಕೆ ಪರಿಮಳದ ಉದಕವನ್ನು ಎರೆದವರಾರಯ್ಯ. ಮರುಗ, ಮಲ್ಲಿಗೆ, ಪಚ್ಚೆ ಮುಡಿವಾಳ, ಪಚ್ಚೆ ತೆನೆ ಅಂತ ಇರುತ್ತೆ. ಅದು ಈ ದೀಪಾವಳಿ ಹಬ್ಬದಲ್ಲಿ ನಮ್ಮ ಕಡೆ ತರ್ತಿದ್ರು, ಚಿಕ್ಕವನಿದ್ದಾಗ ನೋಡಿದ್ದೀನಿ. ಮರುಗ, ಮಲ್ಲಿಗೆ ಇವೆಲ್ಲ ಪರಿಮಳದ ಹೂಗಳು. ಪಚ್ಚೆ ಮುಡಿವಾಳ ಅನ್ನೋದು ನಮಗೆ ಗೊತ್ತಿಲ್ಲ ಯಾವ ಹೂವು ಅಂತೇಳಿ, ಅದು ಅದೊಂದು ಜಾತಿ ಹೂ ಇರಬೇಕು. ಮರುಗ ಮಲ್ಲಿಗೆ ಪಚ್ಚೆ ಮುಡಿವಾಳಕ್ಕೆ ಪರಿಮಳದ ಉದಕವನ್ನು, ಸೆಂಟ್, ಆ ಸೆಂಟಿನ ನೀರು, ಸುವಾಸನೆಯ ನೀರನ್ನು ಯಾರಪ್ಪ ಹಾಕಿದವರು ಅಂತ ಕೇಳ್ತಾರೆ. ಇಂತಿ ಜಲವು ಒಂದೇ, ನೆಲವು ಒಂದೇ, ಆಕಾಶವು ಒಂದೇ. ನೆಲ, ಜಲ, ಆಕಾಶ ಎಲ್ಲ ಒಂದೇ ಇದೆ. ಆದರೆ ಬೇರೆ ಬೇರೆ ಗಿಡಗಳಿಗೆ ಬೇರೆ ಬೇರೆ ರುಚಿ ಬಂದಿದೆ. ಅದನ್ನು ಮಹಾದೇವಕ್ಕ ಪರಮಾತ್ಮನ ವ್ಯಾಪಕತೆಯನ್ನು ಹೇಳೋದಕ್ಕೆ ಅದನ್ನು ಬಳಸ್ಕೊಂತಾರೆ. ಇಂತಿ ಜಲವು ಒಂದೇ, ನೆಲವು ಒಂದೇ, ಆಕಾಶವು ಒಂದೇ. ಒಂದೇ ಜಲವು ಹಲವು ದ್ರವ್ಯಗಳ ಕೂಡಿ, ದ್ರವ್ಯ ಅಂದ್ರೆ ವಸ್ತು, ದ್ರವ ವಸ್ತು. ಇಂತಿ ಒಂದೇ ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾಗಿ ಹಂಗೆ ಎನ್ನ ದೇವ ಚನ್ನಮಲ್ಲಿಕಾರ್ಜುನೆಯನು ಹಲವು ಜಗಂಗಳ ಕೂಡಿಕೊಂಡಿರ್ದಡೇನು. ತನ್ನ ಪರಿ ಬೇರೆ ಪರಮಾತ್ಮ ಎಷ್ಟು ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿದಾನೆ, ಇನ್ನು ವಿಜ್ಞಾನಿಗಳ ಕೈ ಲೆಕ್ಕ ಹಾಕಕ್ಕಾಗಿಲ್ಲ. ಆಗದೂ ಇಲ್ಲ ಅಂತ ಹೇಳ್ತಾರೆ. ಮೊನ್ನೆ ಯಾರೋ ಹೇಳ್ತಾ ಇದ್ರು ಭಾಷಣದಲ್ಲಿ, ರೇಡಿಯೋದಲ್ಲಿ, ಬಹಳ ಚೆನ್ನಾಗಿ ಹೇಳಿದ್ರು. ಭೂಮಂಡಲದಲ್ಲಿರ್ತಕ್ಕಂತಹ ಮರಳಿನ ಕಣ ಗೊತ್ತಾಯ್ತಲ್ಲ, ಒಂದು ದಂಡೆಯಲ್ಲಿ ಇರ್ತಕ್ಕಂಥ ಒಂದು ಇಡೀ ಮರಳಿನ ಕಣ ಎಣಿಸೋದೇ ದೊಡ್ಡ ಕಷ್ಟ. ಭೂಮಂಡಲದಲ್ಲಿರ್ತಕ್ಕಂಥ ಎಲ್ಲ ಮರಳಿನ ಕಣವನ್ನು ಎಣಿಸಿದ್ರು ಮುಗಿಬಹುದೇನೋ, ಆದ್ರೆ ನಕ್ಷತ್ರಗಳನ್ನ ಎಣಿಸೋದು ಮುಗಿಯಲ್ಲ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಅಷ್ಟು ಜಾಸ್ತಿ ಇದೆ ನಕ್ಷತ್ರಗಳು ಅಂತ. ಅಂಥ ಅನಂತ ಕೋಟಿ ಬ್ರಹ್ಮಾಂಡಗಳು, ಅಣುಕೋಟಿ ಆತ್ಮರುಗಳನ್ನು ಸೃಷ್ಟಿಸಿದಂತಹ ಆ ಪರಮಾತ್ಮನ ಪರಿಯನ್ನು ಒಂದು ಜನ್ಮದಲ್ಲಿ ಯಾವುದೋ ಒಂದು ಶ್ಲೋಕದಿಂದ, ಯಾವುದೋ ಒಂದು ವಚನದಿಂದ, ಅಥವಾ ಕೆಲವು ವರ್ಷದ ಸಾಧನೆಯಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅವನು ಅನಂತ, ಅಮೇಯ. ಅಂತಹ ಪರಮಾತ್ಮನನ್ನು ನಾವು
ಅನುಭವಿಸ್ಬೋದಷ್ಟೇ. ಸಾಧನೆಯಿಂದ ಅದಕ್ಕೂ ಎಷ್ಟೋ ಜನ್ಮಗಳು ಬೇಕಾಗತ್ತೆ, ಒಂದು ಜನ್ಮದಲ್ಲಿ ಸಾಧ್ಯ ಇಲ್ಲ. ಆದರೆ ಅವನನ್ನು ತಿಳ್ಕೊಂಡು ಇದಮ್ಮಿತ್ತಮ್ ಹೀಗೆ ಅಂತ ಹೇಳಲಿಕ್ಕೆ ಆಗಲ್ಲ. ಪ್ರತಿಯೊಂದು ಧರ್ಮಕ್ಕೂ ಮಿತಿ ಇದೆ, ತನ್ನದೇ ಆದಂಥ ಇತಿಮಿತಿಗಳಿದೆ, ಪ್ರತಿಯೊಂದು ಧರ್ಮಕ್ಕೂ ಇದೆ. ಆದ್ದರಿಂದ ಆ ಪರಮಾತ್ಮನ ಸ್ವರೂಪವನ್ನು ವಿವರಿಸೋದು, ವಿಚಾರಿಸೋದು, ತಿಳ್ಕೊಳ್ಳೋದು ಅತ್ಯಂತ ಕಠಿಣ ಅನ್ನೋ ಮಾತನ್ನು ಹೇಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣು.